ಸರ್ವಾದರಣೀಯರಾದಂತಹ ಸೈಯದ್ ಕಿಲ್ಲೂರ್ ತಂಗಳ್ರವರು, ವೇದಿಕೆಯಲ್ಲಿ ಉಪಸ್ಥಿತರಾದಂತಹ ಕರ್ನಾಟಕ ರಾಜ್ಯ ಸ್ಪೀಕರ್ ಜನಾಬ್ ಯುಟಿ ಖಾದರ್ ಅವರು ಹಾಗೂ ವೇದಿಕೆಯಲ್ಲಿ ಆಸೀನರಾದಂತಹ ಸರ್ವ ಸಾದಾತ್ಗಳು, ನೇತೃತ್ವಗಳು, ಉಸ್ತಾದರುಗಳು, ಅದೇ ರೀತಿ ಸಭೆಯಲ್ಲಿ ಆಸೀನರಾದಂತಹ ವ್ಯಕ್ತಿತ್ವಗಳು, ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರಸ್ತುತವಾದಂತಹ ಒಗ್ಗೂಡುವಿಕೆ ಸುಖಲೋಕ ಸ್ವರ್ಗದಲ್ಲಿ ಹಬೀಬುಲ್ ವರಾ ತ್ವಹಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಯಲ್ಲೂ ಕೂಡ ಒಗ್ಗೂಡಿಸಿ ಅನುಗ್ರಹಿಸಲಿ. ಆಮೀನ್. ಅಲ್ಹಮ್ದುಲಿಲ್ಲಾಹ್. ಸಂತೋಷವಾದಂತಹ ನಿಮಿಷವಾಗಿದೆ ಎಮ್ಮೆಮಾಡಿಗರ ಮನದಾಳದಲ್ಲಿ ಈಗ ಹರಿಯುತ್ತಿರುವುದು. ನಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯ ಕಂಡಂತಹ ಅತ್ಯಂತ ಉತ್ತಮರಾದಂತಹ, ಜನಪ್ರಸಿದ್ಧಿ ಪಡೆದಂತಹ, ತನ್ನ ಜನಸೇವೆಯಿಂದ ಸರ್ವ ಜನರ ಮನಗೆದ್ದಂತಹ ಒಬ್ಬ ನಾಯಕ ನಮ್ಮ ಊರಿಗೆ ಆಗಮಿಸಿದ್ದಾರೆ. ಅವರ ಬಗ್ಗೆ ಅತಿಯಾಗಿ ವಿವರಿಸಿ ನಮ್ಮ ಸಮಯವನ್ನು ನಾನು ಕಳೆದುಕೊಳ್ಳುತ್ತಾ ಇಲ್ಲ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ಊರಿಗೆ ಆರೋಗ್ಯ ಮಂತ್ರಿಯಾಗಿ ಆಗಮಿಸಿದಂತಹ ಒಬ್ಬ ನೇತಾರರಾಗಿದ್ದರು ಯುಟಿ ಖಾದರ್ ಸಾಹೇಬ್ರವರು. ತದನಂತರ ಹಲವಾರು ಬಾರಿ ನಮ್ಮ ಊರಿಗೆ ಭೇಟಿ ನೀಡಿದ್ದಾರೆ. ಈಗ ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್ ಆಗಿ ನಮ್ಮೆಲ್ಲರ ಹೆಮ್ಮೆಯಾಗಿ ನಮ್ಮ ಎಮ್ಮೆಮಾಡಿಗೆ ಬಂದಿದ್ದು ತುಂಬಾ ಸಂತೋಷವಾಗಿದೆ. ಅದೇ ರೀತಿ ಶೇಖುನಾ ಸೂಫಿ ಶಹೀದ್ ಕದ್ದಸಲ್ಲಾಹು ಸಿರಾಉಲ್ ಅಜೀಜ್, ಶೇಖುನಾ ಹಸನ್ ಸಕಾಫುಲ್ ಹವರಮಿ ಕದ್ದಸಲ್ಲಾಹು ಸಿರಾಉಲ್ ಅಜೀಜ್ ಒಳಗೊಂಡಂತೆ ಹಲವಾರು ಮಹಾತ್ಮರುಗಳ ಅಂತ್ಯ ವಿಶ್ರಾಂತಿ ಕೇಂದ್ರವಾಗಿದೆ ನಮ್ಮ ಎಮ್ಮೆಮಾಡು. ಇತಿಹಾಸ ಪ್ರಸಿದ್ಧವಾದ ಒಂದು ಊರಿನಲ್ಲಿ ಇಂತಹ ಒಂದು ಸಂಭ್ರಮ ನಡೆಯುವಾಗ ಚಿಕ್ಕದಾದ ಒಂದು ಸಂಭ್ರಮಕ್ಕೂ ಕೂಡ ತನ್ನ ಉದಾತ್ತವಾದ ಮಾದರಿಯನ್ನು ತೋರಿಸಿದಂತಹ ಒಂದು ಜನನಾಯಕನಾಗಿದ್ದಾರೆ. ಈ ಕಾರ್ಯಕ್ರಮ ಆಗಮಿಸಿ ತನ್ನ ಲಾಳಿತ್ಯವನ್ನು ಜಗಕ್ಕೆ ಸಾರಿದವರಾಗಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಕಬೂಲ್ ಮಾಡಲಿ ಎಂಬ ಪ್ರಾರ್ಥನೆಯನ್ನು ಜನಾಬ್ ಯುಟಿ ಖಾದರ್ ಸಾಹೇಬ್ರವರಿಗೆ ಕೋರುತ್ತಾ, ವೇದಿಕೆಯಲ್ಲಿರುವ ಸರ್ವರಿಗೂ ಕೂಡ ಅಲ್ಲಾಹು ತಆಲಾ ಖೈರನ್ನು ನೀಡಿ ಅನುಗ್ರಹಿಸಲಿ, ಆಮೀನ್ ಎಂದು ಪ್ರಾರ್ಥಿಸುತ್ತಾ ಆ ಪ್ರಾರ್ಥನೆಯನ್ನು ಸ್ವಾಗತವಾಗಿ ಕೋರುತ್ತಾ ಇನ್ಶಾ ಅಲ್ಲಾಹ್ ಪ್ರಸ್ತುತ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲು ಬೇಕಾಗಿ ಸೈಯದ್ ಕಿಲ್ಲೂರ್ ತಂಗಳ್ರವರನ್ನು ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಮ್ಮ ಸ್ಪೀಕರ್ ಅವರನ್ನು ಆದರಿಸುವಂತಹ, ಗೌರವಿಸುವಂತಹ ಸಮಾರಂಭ, ಅದಕ್ಕಾಗಿ ನೇತೃತ್ವವನ್ನು ನೀಡ್ತಾ ಇದ್ದಾರೆ ಸೈಯದ್ ಶಿಹಾಬುದ್ದೀನ್ ತಂಗಳ್ ಕಿಲ್ಲೂರ್. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಅಲ್ಲಾಹು ಸ್ವೀಕರಿಸಲಿ. ಆಮೀನ್. അൽഹംദുലില്ലാഹ്. നമ്മുടെ കർണാടകത്തിന്റെ സ്പീക്കർ അല്ലാഹു സുബ്ഹാനഹു വ തആല പുന്നാരമുത്തു റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളുടെ മൗലിദ്, ആ മൗലിദുൽ അക്ബർ നമ്മുടെ നാട്ടിൽ നടക്കുമ്പോ ഞാൻ ഫോൺ വിളിച്ച് പറഞ്ഞത് മാത്രമാണ്. നമ്മുടെ സ്പീക്കർ അൽഹംദുലില്ലാഹ് രാവിലെ തന്നെ വരാൻ ഏറ്റു. നമ്മളുടെ ഫംഗ്ഷൻ തുടങ്ങുന്നത് 10 മണിക്കാണ്. ഇൻഷാ അല്ലാഹ് ഒരു 10-15,000 ആളുകൾ, 10-15,000 ആളുകൾ ഇൻഷാ അല്ലാഹ് ഇവിടെ എത്തിച്ചേരും. അല്ലാഹു അതൊക്കെ ഭംഗിയായി നിർവഹിക്കാൻ അല്ലാഹു തൗഫീഖ് ചെയ്യട്ടെ. നമ്മുടെ കർണാടകത്തിന്റെ കൺമണിയാണ് ബഹുമാനപ്പെട്ട യുടി ഖാദർ സാഹിബ് അവർകൾ. ഞാൻ മംഗലാപുരത്ത് എവിടെയുണ്ടെങ്കിലും, എവിടെ ഫംഗ്ഷൻ ഉണ്ടെങ്കിലും അദ്ദേഹത്തിന്റെ കൂടെ ചില വേദികളിലൊക്കെ പങ്കെടുക്കാറുണ്ട്. എന്റെ ഏറ്റവും വലിയ സ്നേഹമുള്ള ആളാണ് യുടി ഖാദർ സാഹിബ്. അൽഹംദുലില്ലാഹ് ഇനിയും അല്ലാഹു അതിൽ തുടരാൻ തൗഫീഖ് നൽകുമാറാവട്ടെ. നമ്മുടെ എരുമാടി എന്നുള്ളത് ഈ ഗ്രാമത്തിൽ അൽഹംദുലില്ലാഹ് ഏകദേശം 3,000-4,000-ഓളം മുസ്ലിം വീടുകൾ താമസിക്കുന്നുണ്ടെങ്കിലും അവർക്ക് വേണ്ട സൗകര്യങ്ങൾ ഈ ഗ്രാമത്തിൽ ഇന്നേ വരെ ആയിട്ടില്ല.
അത് നമ്മുടെ സ്പീക്കറുടെ ശ്രദ്ധയിൽ ഉണ്ടാകണം എന്ന് അറിയിക്കുന്നു. ഇൻഷാ അല്ലാഹ് അതൊക്കെ ഉണ്ടാകും. നമ്മുടെ മുഖ്യമന്ത്രിയോടും അതുപോലെ ആഭ്യന്തരമന്ത്രിയോടും മറ്റുള്ള എല്ലാവരോടും ഇത് ബോധ്യപ്പെടുത്തേണ്ട ആവശ്യം ഇല്ല. ബഹുമാനപ്പെട്ട UT ഖാദർ സാഹിബ് അവർകൾ ഇൻഷാ അല്ലാഹ് നമ്മുടെ നാട് പോലെയാണ്, എന്റെ ഏറ്റവും വലിയൊരു കൂട്ടുകാരനെ പോലെയാണ്. എപ്പോഴും ഫോൺ വിളിച്ചാൽ എടുത്ത് എന്ത് വേണം തങ്ങളെ എന്ന് നമുക്ക് സൗകര്യം ചെയ്തു തരുന്ന ആളാണ്. അല്ലാഹു ആഫിയത്തുള്ള ദീർഘായുസ് നൽകട്ടെ. അദ്ദേഹത്തിന്റെ പിതാവ് ഫരീദ് അല്ലെ, ഫരീദാജി, അല്ലാഹു അദ്ദേഹത്തിന്റെ ഖബർ സ്വർഗ്ഗത്തോപ്പാക്കി കൊടുക്കട്ടെ. ഇൻഷാ അല്ലാഹ് അടുത്ത കൊല്ലം ബഹുമാനപ്പെട്ട സുൽത്താൻ ഉലമ AP ഉസ്താദ് എന്റെ വീടിന് കുറ്റിയടിച്ച് അതിന്റെ പണി തുടങ്ങി. നമ്മുടെ ഉറൂസിന് എന്തായാലും വരും. അപ്പൊ അതിന്റെ ഉദ്ഘാടനം നടത്തണം. അപ്പൊ UT ഖാദർ സാഹിബും ഇൻഷാ അല്ലാഹ് ഉണ്ടാകും. നമ്മുടെ ആലിമീങ്ങളും തങ്ങന്മാരൊക്കെ ഒരുപാട് എറണാകുളം മുതൽ തിരുവനന്തപുരം മുതൽ ദക്ഷിണ കന്നഡ ജില്ല മുതൽ അതുപോലെ കൊടകിന്റെ വിവിധ ഭാഗങ്ങളിൽ എല്ലാ മഹലിൽ നിന്നും ഇന്ന് ഇവിടെ ഒരുമിച്ച് കൂടുന്ന ഒരു ദിവസമാണ്. അതാണ് മൗലിദുൽ അക്ബർ, ഏറ്റവും വലിയ മൗലിദ്. ആ മൗലിദിന്റെ സദസ്സാണ്. അല്ലാഹു എല്ലാം വിജയിപ്പിക്കുമാറാവട്ടെ എന്ന് UT ഖാദറിന് എല്ലാവിധ ആശംസകളും. ഖാദറാജി ഹാജി ഇക്കൊല്ലം ഹജ്ജ് ചെയ്ത് അല്ലാഹു കബൂലാക്കട്ടെ. ഖാദറാജി അൽഹംദുലില്ലാഹ് അല്ലാഹു ആഫിയത്തും ആരോഗ്യം നൽകട്ടെ. ഇനി 12 മണിയാകുമ്പോഴേക്ക് പുത്തൂർ എത്തണം, 3 മണിയാകുമ്പോഴേക്ക് മംഗലാപുരത്ത് എത്തണം. ഏകദേശം സ്പീക്കറിന്റെ അവസ്ഥ അതേപോലെയാണ്, തങ്ങന്മാരുടെയും ഉസ്താദുമാരുടെയും അവസ്ഥ അതേപോലെയാണ്. അവർക്ക് ഉറക്കൊന്നും ഉണ്ടാവില്ല. അല്ലാഹു ആഫിയത്ത് നൽകട്ടെ. ഇൻഷാ അല്ലാഹ് എല്ലാവിധ ആശംസകളും അറിയിച്ചുകൊണ്ട് വാഖിറു ദഅവാന അനിൽ ഹംദുലില്ലാഹി റബ്ബിൽ ആലമീൻ. ಅಸ್ಲಾಂ ಅಲೈಕುಂ. ಪವಿತ್ರವಾದ ಇವತ್ತಿನ ಮೌಲದ್ ಕಾರ್ಯಕ್ರಮ ನಡೆಸುತ್ತಿರುವಂತಹ ನಮಗೆ ಅತ್ಯಂತ ಆದರಣೀಯರು ಬಹುಮಾನ್ಯರಂತಹ ಕಿಲ್ಲೂರು ತಂಗಳವರೇ, ಎಲ್ಲ ನಮ್ಮ ವೇದಿಕೆ ಮೇಲೆ ಉಪಸ್ಥಿತವಂತಹ ಎಲ್ಲ ನಮ್ಮ ಹಿರಿಯರೇ, ಉಲೇಮಾಗಲೇ, ಉಮರಾಕಲೇ, ನನ್ನ ಮುಂದಿರೋ ಉಲೇಮಾಗಲೇ, ಉಮರಾಕಲೇ, ಹಿರಿಯ ವ್ಯಕ್ತಿಗಳೇ ಹಾಗೂ ಸನ್ಮಿತರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ವಿವಿಧವಾದ ಕೆಲಸ, ಬಹುಶಃ ನನಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಿದ್ರೂ ಕೂಡ, ಮತ್ತೆ ಸಂಜೆ ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ಬೆಂಗಳೂರಿಗೆ ಕಾರ್ಯಕ್ರಮ ಕೂಡ, ಎಷ್ಟೇ ಕಷ್ಟ ಆದರೂ ಕೂಡ ಇಲ್ಲಿಗೆ ಬಂದು ತಂಗಳವರನ್ನು ಭೇಟಿ ಮಾಡಿ ನಿಮ್ಮೆಲ್ಲರ ದುಆವನ್ನು ಪಡ್ಕೊಂಡು ಹೋಗಬೇಕು. ಮಾಡಿದ್ರೆ ಜಿಯಾರತ್ ಮಾಡಬೇಕು. ಇಲ್ಲಿ ಬಂದು ಹೋಗದಿದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ತಂದು ನಿಲ್ಲಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಪ್ರಪ್ರಥಮವಾಗಿ ತಂಗಳವರ ನಿಮ್ಮೆಲ್ಲರ ದುಆವನ್ನು ನಾನು ಇವತ್ತು ಕೇಳಿಕೊಂಡು, ಬಹುಶಃ ತಂಗಳವರು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ತನ್ನದ ಸೇವೆಯನ್ನು ಬಹಳಷ್ಟು ವರ್ಷ ಕೊಟ್ಟು ಸರ್ವರ ವಿಶೇಷವಾದ ಗೌರವ ಪ್ರೀತಿಗೆ ಪಾತ್ರರಾಗಿ ಬಹಳಷ್ಟು ಇವತ್ತು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಲ್ಲಿಯ ಪ್ರತಿಯೊಂದು ಊರಿಗೆ ಭೇಟಿ ಕೊಟ್ಟು ನಮ್ಮ ಯುವಕರಿಗೆಲ್ಲ ಅತ್ಯುತ್ತಮವಾದ ಸತ್ವ ಉದ್ದೇಶದ ಒಂದು ಸಂದೇಶವನ್ನು ಕೊಟ್ಟು ಆ ಯುವಕರು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಒಂದು ಅತ್ಯಂತ ಸತ್ಪ್ರಜಾಗಿ ನೆರವೇರಲಿಕ್ಕೆ ತನ್ನದೇ ಆದ ಕೊಡುಗೆಯನ್ನು ವಿಶಿಷ್ಟವಾಗಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ತಂಗಳವರ ವಿಷಯ ದುವಾ ನಾನು ಇವತ್ತು ಬೇಡಿಕೊಂಡು, ಬಹುಶಃ ಇವತ್ತಿನ ಒಂದು ದುವಾದಲ್ಲಿ ತಮ್ಮೆಲ್ಲರೂ ಕೂಡ ಪ್ರಾರ್ಥನೆ ದುವಾ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ಇನ್ನೊಮ್ಮೆ ಬಂದು ದೀರ್ಘವಾದ ಸಂದರ್ಭ ನಿಮ್ಮ ಜೊತೆ ಇರುವಂತ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ದುವಾ ನಾನು ಕೇಳಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.